ನಮಸ್ಕಾರ. ಏನು ಇವತ್ತು ಮುಲ್ಬಾಲ್ ರೋಟರಿ ಸೆಂಟ್ರಲ್ಲಿ ಒಂದು ಆರ್.ಎಲ್. ಜಾಲಪ್ಪ ಹಾಗೂ ನಾರಾಯಣ ಆರ್ಟ್ ಸೆಂಟ್ರ್ ಅವರಿಂದ ಮತ್ತು ನಮ್ಮ ಆಟೋ ಅಸೋಸಿಯೇಷನ್ದ ಮತ್ತು ನಮ್ಮ ಮುಲ್ಬಾಲ್ ರೋಟರಿಯಿಂದ ಹಮ್ಮಿಕೊಂಡಿರುವ ಈ ಒಂದು ಹೃದಯ ತಪಾಸಣೆ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ JDS ತಾಲೂಕಿನ ಅಧ್ಯಕ್ಷರಾದ ಹಾಗೂ KMF ಮಾಜಿ ಅಧ್ಯಕ್ಷರು ಮತ್ತು ಅಮೋರ್ಚತಿ ಸ್ಕೂಲಿನ ಅಧ್ಯಕ್ಷರು ಆದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಅಣ್ಣನಾದ ಕಾಡೇನಹಳ್ಳಿ ನಾಗರಾಜನವರೇ, ಅದೇ ರೀತಿ ನಮ್ಮ ಆಟೋ ಅಸೋಸಿಯೇಷನ್ ಸುರೇಶ್ ಕುಮಾರ್ ರಾಜ್ಯ ಅಧ್ಯಕ್ಷರಾದ ಸುರೇಶ್ ಕುಮಾರನವರೇ, ಅದೇ ರೀತಿ ನಮ್ಮ ಸ್ನೇಹಿತರಾದ KP ಪ್ರಭಾಕರ್ ಗೊಲ್ಲಳ್ಳಿ ಪ್ರಭಾಕರ್ ಅವರೇ, ಅದೇ ರೀತಿ ಮಾಜಿ ಅಧ್ಯಕ್ಷರಾದ ನಮ್ಮ ಇದು ಏಜೇನು ಅಂತಿರಲ್ಲ ರಮೇಶನವರೇ, ಅದೇ ರೀತಿ ನಮ್ಮ ಇನ್ನೊಬ್ಬ ರಾವು ಸರ್ ಅವರೇ, ಮತ್ತು ನಮ್ಮ ಹಿರಿಯರಾದ ಸುದರ್ಶನ್ ಬಾಬು ಅವರೇ, ಇನ್ನೊಬ್ಬ ಆದ ಪುತ್ತೂರು ಅರುಣ್ಕುಮಾರ್ ಅವರೇ, DVC ಅವರೇ, ಮತ್ತು SVR KSP ಮತ್ತು ಎಲ್ಲ ನಮ್ಮ ಸದಸ್ಯರು ಮತ್ತು ಎಲ್ಲ ನಮ್ಮ ಆಟೋನ ಚಾಲಕರು ಮತ್ತು ಸಾರ್ವಜನಿಕರು ಮತ್ತು ನಮ್ಮ ಆರ್.ಎಲ್. ಜಾಲಪ್ಪ ಹಾಸ್ಪಿಟಲ್ನ ಎಲ್ಲ ಸಂಸ್ಥೆಯ ಸಿಬ್ಬಂದಿ ಮತ್ತು ಡಾಕ್ಟ್ರು ಎಲ್ರಿಗೂ ಮತ್ತು ನಮ್ಮ ಮೀಡಿಯಾವ್ರಿಗೆ ಎಲ್ರಿಗೂ ನಮಸ್ಕರಿಸ್ತಾ, ಏನು ಇವತ್ತು ಈ ಒಂದು ಇದು ಹೃದಯ ತಪಾಸಣೆ ಒಂದು ಹಾಸ್ಪಿಟ್ಲಿಂದ ಇಲ್ಲಿ ಇಟ್ಕೊಂಡಿದೆ ಅಂದರೆ ನಮ್ಮ ಆಟೋ ಚಾಲಕರು ಮತ್ತು ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷರು ಎಲ್ಲರೂ ಇಲ್ಲಿ ರೋಟ್ರಿ ಬಿಲ್ಡಿಂಗಲ್ಲಿ ಮಾಡಬೇಕಂದಾಗ ನಾಗರಾಜನ್ ಕೇಳಿದಾಗ ನಾವು ಅಂಥ ಸಂಸ್ಥೆಗಳು ಅಂಥ ಒಂದು ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ನಾವು ಇವತ್ತು ನಮ್ಮ ರೋಟ್ರಿ ಬಿಲ್ಡಿಂಗನ್ನು ಒಂದು ಇದಕ್ಕೆ ಇಟ್ಕೊಂಡಿದ್ದೀವಿ ಅಂತ ಅವ್ರಿಗೆ ಹೇಳಿದಾಗ ಭಾಳ ಸಂತೋಷ ಆಯಿತು. ಯಾಕಂದರೆ ಸುಮಾರು ಇವತ್ತು ಈ ಒಂದು ಕ್ಯಾಂಪ್ ನಡೆಸಬೇಕಂದ್ರೆ ಕೂಡ 5,000ರಿಂದ 10,000 ಆಗುತ್ತೆ ಎಲ್ಲಾದ್ರೂ ಬಾಡಿಗೆ. ಸುಮಾರು ಒಂದು ವಾರಕ್ಕೆ 1-2 ಇಂಥ ಸುಮಾರು ಒಂದು ವಾರಕ್ಕೆ 1-2 ಇಂಥ ಕ್ಯಾಂಪ್ಗಳು ಮತ್ತು ಒಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ಕಾರ್ಯಕ್ರಮ ನಡಿಬೇಕು ಅಂದರೆ ಈ ಬಿಲ್ಡಿಂಗು ಈ ಥರ ಆಗಬೇಕಂದ್ರೆ ಮೊದಲನೇದಾಗಿ ನಮ್ಮ ನಾಗರಾಜನವರ ಒಂದು ಸಮ್ಮುಖದಲ್ಲಿ ಈ ಬಿಲ್ಡಿಂಗು ಸುಮಾರು 1 ಕೋಟಿ 1.5 ಕೋಟಿ ಒಂದು ಬೆಲೆ ಬಾಳುವಂಥ ಒಂದು ಬಿಲ್ಡಿಂಗು ಇವತ್ತು ನಮ್ಮ ರೋಟ್ರಿ ಬಿಲ್ಡಿಂಗು ನಮ್ಮ ಸ್ವಂತದಿದೆ ಅಂದರೆ ನಾವು ಎಲ್ಲ ನಮ್ಮ ರೋಟ್ರಿ ಸಂಸ್ಥೆಗೂ ಆಗ್ತಾಯಿದೆ, ಬೇರೆ ಎಲ್ಲದಕ್ಕೂ ಯಾವ ಕಾರ್ಯಕ್ರಮ ಆಗಲಿ, ಯಾವ ಒಂದು ಸೇವೆ ಆಗಲಿ, ಯಾವ ಸಂಸ್ಥೆಗಳಾಗಲಿ ಬಂದರೆ ಇವತ್ತು ಇಲ್ಲಿ ಮಾಡ್ತಾಯಿದೆ ಅಂದರೆ ಇವತ್ತು ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ಒಳ್ಳೆತನದಿಂದ ಇವಾಗ ಬಂದ ತಕ್ಷಣ ಹೇಳಿದ್ರು ಇಷ್ಟಕ್ಕೆ ಎಷ್ಟು ನಾವು ಕಷ್ಟ ಬಿದ್ದನ್ನು ಕಟ್ಟಿದ್ದೇವೆ, ಇದನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ಮಾತು. ಯಾಕಂದರೆ ಅವತ್ತು ಇಷ್ಟು ಬಿಲ್ಡಿಂಗ್ ಕಟ್ಟಬೇಕು, ಇಷ್ಟು ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಇವಾಗ ನಾವು ಬಂದು 1 ವರ್ಷ ಇದ್ದು ಅಧ್ಯಕ್ಷರಾಗಿ ಹೋಗೋಂತಲ್ಲ, ಸದಸ್ಯರಾಗುವಂತಲ್ಲ. ಇದನ್ನು ಅದೇ ಥರ ನೀವು ಕಂಟಿನ್ಯೂ ಮಾಡಬೇಕು, ಚೆನ್ನಾಗಿ ಇದು ನೋಡ್ಕೋಬೇಕು, ಈ ಸಂಸ್ಥೆಯನ್ನು ನಾವು ಚೆನ್ನಾಗಿ ಬೆಳೆಸಬೇಕು ಅಂತೇಳಿ ಇವತ್ತು ನಮಗೆ ಒಂದು ಮಾತು ಕೂಡ ಹೇಳಿದ್ರು. ಅದು ಒಳ್ಳೆಯ ಇದಾಯಿತು. ಅದೇ ಥರ ಇವತ್ತು ನಮ್ಮ ರೋಟರಿ ಸಂಸ್ಥೆ ಕೂಡ ಸಹ ಒಳ್ಳೆಯ ಒಂದು ಕ್ಯಾಂಪ್ಗಳನ್ನು ಮಾಡ್ತಾಯಿದ್ದೀವಿ. ಪಂಚಾಯತ್ ಆಗಲಿ, ಒಂದು ಹಳ್ಳಿಗಳಾಗಲಿ, ಒಂದು ಸ್ಕೂಲ್ ಆಗಲಿ, ಎಲ್ಲ ಕಡೆಯೂ ಏನೋ ಆದಷ್ಟು ಒಂದು ಹಾಸ್ಪಿಟ್ಲ್ ಪ್ರಾಬ್ಲಮ್ ಆಗಲಿ, ವಿದ್ಯಾಗಲಿ, ಒಂದು ಶಾಲೆಗಳಾಗಲಿ, ನಮ್ಮ ಸಂಸ್ಥೆಯಿಂದ ಸ್ವಲ್ಪ ನಮ್ಮ ಕೈಯಲ್ಲಾದಷ್ಟು ಸಹ ಮಾಡ್ತಾಯಿದ್ದೀವಿ. ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ರೋಟರಿಯಲ್ಲಿ ಕೂಡ ಸಹ ಇಂಥ ಕ್ಯಾಂಪ್ಗಳನ್ನು ಅನೇಕ ಮಾಡ್ತಾಯಿದ್ದೀವಿ. ಯಾಕಂದರೆ ಸಾರ್ವಜನಿಕರಿಗೆ ಬಡವರಿಗೆಲ್ಲ ನಮ್ಮ ಇಂಥ ಥರ ಮಾಡ್ತಾ ಇವತ್ತು ಒಂದು ಹೃದಯ ತಪಾಸಣೆ ಅಂತ ಮಾಡಿರ್ಬೇಕಂದ್ರೆ ಇಂಥ ಒಂದು ಸ್ಥಾಪನೆ ಮಾಡೋದ್ರಿಂದ 5,000ರಿಂದ 7,000 ಆಗುತ್ತೆ.
ಒಬ್ಬರಿಗೆ ಅಂತ ಇವ್ರಿಗೆ ನಮ್ಮ ಆಟೋ ಚಾಲಕರಿಗೂ ಮತ್ತು ಎಲ್ಲ ಸಾರು ಅಧ್ಯಕ್ಷ ಹೇಳ್ದಂಗೆ ಎಲ್ರಿಗೂ ಮೆಕ್ಯಾನಿಕ್ ಆಗಲಿ ಎಲ್ರಿಗೇ ಆಗಲಿ ಇವತ್ತೊಂದು ಉಪಯೋಗಿಸ್ಕೊಂಡ್ರೆ ಒಳ್ಳೇದಾಗತ್ತೆ. ಈ ತಪಾಸಣೆಯನ್ನು ಮಾಡ್ಕೋಬೇಕು. ಹೆಲ್ತ್ ಕ್ಯಾಂಪ್ ಅಂತಂದರೆ ಇದು ಒಂದು ನಮ್ಗೆ ಒಳ್ಳೇದು ಇದಾಯಿತು. ನಮ್ಮ ಕಡೆನೇ ಬಂದು ನಮ್ಮ ಹತ್ರ ಬಂದು ನಮಗೊಂದು ಉಚಿತವಾಗಿ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ನಾವು ಅಭಿನಂದನೆಗಳು ಹೇಳ್ಬೇಕಾಗುತ್ತೆ. ನಮ್ಮನ್ನು ಒಂದು ಗುರುತಿಸಿ ನಮ್ಮ ರೋಟ್ರಿ ಆಗಲಿ, ನಮ್ಮ ಅಸೋಸಿಯೇಷನ್ ರೋಟ್ರಿ ಇದು ಆಟೋ ಇದಾಗಲಿ ನಮ್ಮನ್ನು ಗುರುತಿಸಿ ಬಂದು ನಮ್ಮಿಂದ ನೀವು ಈ ಥರ 4 ಜನಕ್ಕೆ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ಬರ್ತಾ ಇದೆ. ಅಂದರೆ ಮೆಡಿಷನ್ನ ಫ್ರೀ, ಅದೇ ನಮ್ಮಲ್ಲಿ ಚೆಕಪ್ ಮಾಡಿ ಏನನ್ನ ಸ್ವಲ್ಪ ಅವ್ರ ಕೈಲಾದಷ್ಟು ಸಹ ಅವ್ರು ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ರನ್ನ ಮಾಡಿಸ್ತಾ ಇದ್ದಾರೆ ಅಂತಾರೆ. ಕಾರ್ಡ್ ಇದ್ರೆ ಇನ್ನೂ ಫ್ರೀ. ಇಂಥ ಒಂದು ಸ್ಕೀಮ್ಗಳು ಕೊಟ್ಟು ನಮ್ಮ ಜನರಿಗೆ ನಮ್ಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆಯ ಕೆಲಸ ಒಂದು ತಪಾಸಣೆ ಮಾಡೋವಂಥಕ್ಕೆ ನಾವೆಲ್ಲ ಉಪಯೋಗಿಸ್ಬೇಕು. ಎಲ್ಲದಕ್ಕೂ ನಾವು ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಕಡೆನೂ ಮಾಡಬೇಕು. ಗಡಿ ಭಾಗದಲ್ಲಿ ಮಾಡಬೇಕು. ಒಂದು ಒಳ್ಳೆಯದಾಗತ್ತೆ. ಯಾಕಂದರೆ ಕೆಲವ್ರು ಗೊತ್ತಿರಲ್ಲ, ಏನೋ ತಲೆನೋವು ಗ್ಯಾಸ್ಟ್ರಿಕ್ ಅಂದ್ಕೊಂಡಿರ್ತಾರೆ. ಗ್ಯಾಸ್ಟ್ರಿಕ್ ಅಂದ್ಕೊಂಡೇ ಇರ್ತಾರೆ. ಅದು ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಹಾರ್ಟ್ ಪ್ರಾಬ್ಲಮ್ ಗೊತ್ತಾಗದ ಚೆಕ್ ಮಾಡಿದಾಗ ಗೊತ್ತಾಗೋದು. ಅದಕ್ಕೋಸ್ಕರ ಚೆಕ್ ಮಾಡಿಸ್ಕೋಬೇಕು. ನಾವು ಚೆಕ್ ಮಾಡಿದಾಗ ಮೆಡಿಸಿನ್ ಇರುತ್ತೆ, ಟ್ಯಾಬ್ಲೆಟ್ ಕೊಡ್ತಾರೆ. ಇಲ್ಲಾಂದ್ರೆ ಈ ಥರ ನೀವು ಹೋಗ್ಬೇಕು ಹಾಸ್ಪಿಟಲ್ ತೋರಿಸ್ಕೋಬೇಕು ಅಂತಾರೆ. ಅವ್ರು ನಮ್ಮ ಗಮನ ಕೊಡ್ತಾರೆ, ನಾವು ಮಾಡ್ಕೋಬೋದು. ನಾನು ಮಾರ್ಕೆಟಲ್ಲಿ ಕೂಡ ಸಹ ಹೃದಯ ಒಂದು ತಪಾಸಣೆ ಮಾಡಿದಾಗ 5 ಜನ ಸಿಕ್ಕಿದ್ರು. ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕಳಿಸಿದ್ರು ಅವರೇ. ಅವ್ರಿಗೆ ಗೊತ್ತಿಲ್ಲ, ಅವ್ರೇನೋ ನನಗೆ ಯಾವಾಗಲೂ ಗ್ಯಾಸ್ಟ್ರಿಕ್ ತಗೊಳ್ಳೋದು ಅಂತ ನೋಡಿ ಇವಾಗ ಚೆನ್ನಾಗಿದೆ. ಅವ್ರು ಟ್ಯಾಬ್ಲೆಟ್ ಕೊಡ್ತಾರೆ, ತಗೊತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಆ ಥರ ನಾವೆಲ್ಲರೂ ಬಂದು ಚೆಕಪ್ ಮಾಡಿಕೊಂಡು ನಮಗೆ ನಮ್ಮ ಆರೋಗ್ಯ ಮುಖ್ಯ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಬೇಕು ಅಂದರೆ ನಾವು ಆರೋಗ್ಯ ಇರಬೇಕು. ಯಾಕಂದರೆ ನಾವು ದುಡಿಯೋರು ನಮ್ಮ ಫ್ಯಾಮ್ಲಿನ ಇವಾಗ ನಮ್ಮ ಆಟೋ ಚಾಲಕರು ಪಾಪ ಬೆಳಗ್ಗೆಯಿಂದ ಎಲ್ಲ ಇದು ಮಾಡ್ತಾರೆ. ಅವ್ರ ಫ್ಯಾಮ್ಲಿ, ಅವ್ರ ಮಕ್ಕಳು ಅವರೆಲ್ಲರೂ ಚೆನ್ನಾಗಿರ್ಬೇಕಂತ ಇವ್ರು ದುಡಿಬೇಕಂದ್ರೆ ಇವಾಗ ಆರೋಗ್ಯವಾಗಿರಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಎಲ್ಲೇ ಹೋಗಿ ಒಂದು ಆರೋಗ್ಯ ಶಿಬಿರ ಇದ್ರೇ ಹೋಗಿ ಚೆಕ್ ಮಾಡಿಸ್ಕೊಳ್ರಿ. ಚೆಕಪ್ ಮಾಡಿಸ್ಕೊಂಡಾಗ ನಮ್ಗೆ ಏನೇನೋ ಪ್ರಾಬ್ಲಮ್ ಗೊತ್ತಾ. ಶುಗರ್ ಇದ್ರೂ ಏನೋ ಪ್ರಾಬ್ಲಮ್ ಇಲ್ಲ, ಈ BP ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ. ದಿನಕ್ಕೊಂದು ತಗೊಂಡ್ರೆ ಅದು ನಮ್ಗೆ ಏನು ಪ್ರಾಬ್ಲಮ್ ಏನು ತಗೊಂಡಿರೋದು ಆದರೆ ಜಾಸ್ತಿ ಆಗುತ್ತೆ. ಇವತ್ತು ಶುಗರು 150 ಇರೋದು 200, 250, 300, 400 ಕೊಟ್ಟೋಗುತ್ತೆ. ನಾವು ಅದು ಟ್ಯಾಬ್ಲೆಟ್ ಡೈಲಿ ತಗೊಂಡ್ರೆ ಅದಷ್ಟೇ ಇರುತ್ತೆ. BPನೂ ಅಷ್ಟೇ. ಈ ಥರ ನಾವು ಚೆಕಪ್ ಮಾಡಿಸ್ಕೊಂಡಾಗ ನಮ್ಗೆ ಯಾವುದೇ ಒಂಥರ ಪ್ರಾಬ್ಲಮ್ ಬರೋಲ್ಲ. ಮುಂದಿನಗಳಲ್ಲೂ ಕೂಡ ಸಹ ಇನ್ನೂ ಗಡಿ ಭಾಗದಲ್ಲಿ ಕೂಡ ಮಾಡಬೇಕು ಅಂತ ಎಲ್ಲ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಯವ್ರಿಗೂ RL ಜಾಲಪುರ ಮತ್ತು ಇದು ಬೇರೆ ಶಾಲೆಗಳ ಹೇಳಿದ್ದು ಹಾಸ್ಪಿಟಲ್ಗಳು ಹೇಳಿದ್ದೀವಿ. ಎಲ್ಲ ಕಡೆಯೂ ಮಾಡಬೇಕು. ನಮ್ಮ ಸಾರ್ವಜನಿಕರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೀವಿ. ಎಲ್ಲ ಗಡಿ ಭಾಗದಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ಇದೇ ಥರ ನಮ್ಗೆ ಇವತ್ತು ರೋಟ್ರಿಯಲ್ಲಿ ಕೂಡ ಸಹ ಮಾಡ್ತಾ ಇದ್ರೆ ನಮ್ಗೆ ಸಂತೋಷ ಆಗ್ತಾಯಿದೆ. ಯಾಕಂದರೆ ನಮ್ಮ ತಾಲೂಕಿನ ಎಲ್ಲರೂ ಬಂದು ಇವತ್ತು ಇಲ್ಲಿ ಒಂದು ಇದು ಮಾಡ್ಕೊತಾ ಇದ್ದಾರೆ ಅಂದರೆ ಒಳ್ಳೇದಾಯಿತು. ಇಂಥ ಕ್ಯಾಂಪ್ಗಳನ್ನು ಅನೇಕ ಮಾಡೋಣ, ಒಳ್ಳೇದಾಗತ್ತೆ. ಇದಕ್ಕೆ ನೀವೆಲ್ಲ ಬಂದು ಇವತ್ತೊಂದು ಸ್ಪಂದಿಸಿದ್ದಕ್ಕೆ. ಅದೇ ರೀತಿ ಮೊನ್ನೆ ಒಂದು ವಾರಕ್ಕೆ ಮುಂಚೆ ಹಾರ್ಟ್ ಅಟ್ಯಾಕ್ ಬಂದರೆ ಯಾವ ಥರ ಅಂತ ಒಂದು ಇದಕ್ಕಿದ್ವಿ ಇಲ್ಲಿ. ಅವರು ಯಾವ ಥರ ಮಾಡಬೇಕು ಫಸ್ಟು, ಯಾವ ಥರ ಮಾಡಬೇಕು ಹಾರ್ಟ್ ಅಟ್ಯಾಕ್ ಬಂದಾಗ ಅವರು ಬೆವರು ಬಿದ್ದು ಕೂತ್ಕೊಂಡಾಗ ಯಾವ ಥರ ಮಾಡಬಾದ್ರೆ 1 ಅವರಲ್ಲಿ ಅದೇನು ಮಾಡ್ಬೋದು ಅಂತೇಳಿ ಇವತ್ತೊಂದು ಇದು ಮಾಡಿಸಿದ್ರು. CRP ಅದು ಮಾಡಿಸಿದ್ರು. ಅದು ಒಳ್ಳೇದಾಯಿತು. ಎಲ್ರಿಗೂ ಗೊತ್ತಾಯಿತು ಅದು ಈ ಥರ ಮಾಡಿದ್ರೆ ಇದಾಗತ್ತೆ ಅಂತ. ಆಮೇಲೆ ಹಾಸ್ಪಿಟಲ್ ಕರ್ಕೊಂಬರೋದು ಏನು ಅಂತ ಒಂದು ಇದಾಗುತ್ತೆ. 1 ಅವರ್ ಅದಕ್ಕೆ ಒಂದು ಇದಾಗುತ್ತೆ, 1 ಅವರ್ 2 ಅವರ್ಸ್ ಅಂತ ಅದನ್ನು ತೋರಿಸಿದ್ರು. ನೆಕ್ಸ್ಟ್ ಇನ್ನೂ ಒಂದು ವಾರದಲ್ಲಿ ತಿರ್ಗಾ ಬೆಂಗಳೂರಿಂದ ಬರ್ಸ್ತಾರೆ. ಅದೇ ರೀತಿ ಒಂದು ಕ್ಯಾಂಪನ್ನು ಮಾಡೋಣ, ಎಲ್ರಿಗೂ ತಿಳಿಸೋಣ. ಈ ಥರ ಹಾರ್ಟ್ ಅಟ್ಯಾಕ್ ಬಂದಾಗ ಯಾವ ಥರ ಮಾಡಬೇಕು ಅಂತ ಅದು ಮಾಡೋಣ. ಇವಾಗ ನಮ್ಗೇನು ಪ್ರಾಬ್ಲಮ್ ಇದೆ ತಿಳಿಸ್ಕೊಳ್ಳೋಕ್ಕೆ ಎಕೋ, ECG ಮತ್ತು ಎಲ್ಲ ಒಂದು ಚೆಕಪ್ ಇದೆ. ಇದೆಲ್ಲರೂ ಮಾಡಿಸ್ಕೊಳ್ರಿ, ನಮಗೆ ಒಳ್ಳೆಯದಾಗತ್ತೆ, ಆರೋಗ್ಯ ಥರ ಇರ್ತೀವಿ. ಅದಕ್ಕೆ ಇವತ್ತು ನಮ್ಮ ಇಂಥ ಕ್ಯಾಂಪ್ಗಳು ಯಾವುದೇ ಒಂದು ಕ್ಯಾಂಪ್ಗಳಾಗಲಿ ನಮ್ಮ ರೋಟ್ರಿಯಿಂದ ನಮ್ಮ ನಾಗರಾಜನವರು ಹೇಳ್ದಂಗೆ ಎಲ್ಲದಕ್ಕೂ ಫ್ರೀಯಾಗಿ ಕೊಡ್ತೀವಿ. ಇಲ್ಲಿ ಇಂಥ ಸಾರ್ವಜನಿಕ ಮಾಡುವಂಥ ಕ್ಯಾಂಪ್ಗಳಿಗೆ, ಈ ಕ್ಯಾಂಪ್ಗಳಿಗೆ ಅನ್ನೋರು ಹೇಳಿದ್ದಾರೆ ಇಂಥ ಕ್ಯಾಂಪ್ಗಳನ್ನ ಇಲ್ಲಿ ಮಾಡಿರಿ. ಇವತ್ತು ಬಿಲ್ಡಿಂಗ್ ಇಷ್ಟು ದೊಡ್ಡದಾಗಿ ಕಟ್ಟಿ ನಾವು ಇದು ಮಾಡಿದ್ದು ಅಂದರೆ ಇದಕ್ಕೆ ಇವತ್ತು ನಮ್ಗೆ ಒಂದು 10,000 ಮಿಕ್ತಾಗಿದೆ ಅಂದರೆ ನಾವು ಇವಾಗ ಇಬ್ಬರು ರೋಟರಿ ಸಂಸ್ಥೆಯಿಂದ ಇವರು ಅಸೋಸಿಯೇಷನಿಂದ ಅವರು ಮಾಡಬೇಕಂದ್ರೆ ಎಲ್ಲ ನೋಡಿದ್ರೆ 10,000 ಕೊಡಬೇಕಾಗಿತ್ತು. ಅದು ನಮ್ಗೆ ಅದೇ ಒಂದು 10,000ನ ನಾಳೆ 4 ಜನಕ್ಕೆ ಉಪಯೋಗ ಆಗುತ್ತೆ. ಆ ಥರ ಮಾಡಬೇಕು ಅಂತೇಳಿ ನಮಗೆ ಈ ಹಿರಿಯರು ಇದು ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲರೂ ಸ್ಪಂದಿಸಿ ಎಲ್ಲರೂ ಬಂದು ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದೀರಾ. ಇದಕ್ಕೆಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.